ಮನೆ ಮನೆಗೆ ಗಂಗೆ ಯೋಜನೆಯೇ ಗ್ರಾಮಸ್ಥರ ಕಣ್ಣಿಗೆ ಕಾರಣ. ಮೇಲಗುಂಡನಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಕೋಟೆಯಲ್ಲಿ ಜೆಜೆಎಂ ಕಾಮಗಾರಿ ಅವ್ಯವಸ್ಥೆ. 250 ಮನೆಗಳಲ್ಲಿ 150 ಮನೆಗಳಿಗೆ ಮಾತ್ರ ಕೊಳಾಯಿ ವ್ಯವಸ್ಥೆ. ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣ ವಿಫಲವಾಗಿದೆ. ಸಾಕಷ್ಟು ಹಣ ಖರ್ಚು ಮಾಡಿಯೂ ಗ್ರಾಮಸ್ಥರಿಗೆ ಒಂದು ದಿನವೂ ಕುಡಿಯುವ ನೀರು ಸಿಗದೇ ಇರುವುದು ಗ್ರಾಮದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಉಗಾದಿಯಾಗಿಂದ ನಮಗೆ ನೀರು ಬಂದಿಲ್ಲ ಸರ್. ಉಗಾದಿಯಾಗಿಂದ ಬರ್ದಿದೆ, ಇಲ್ಲೆಲ್ಲ ಜನಗಳೆಲ್ಲ ಕೂಡ ಹಾಕಿ ಬಿಡ್ತಾರೆ ಬಿಂದಿಗೆ. ನಮಗೆ ನೀರೇ ಸಿಗ್ತಾ ಇಲ್ಲ ಸರ್. ಅಧಿಕಾರಿಗಳಿಗೆ ಯಾರನ್ನ ಹೇಳಿದ್ರಾ? ಅಧಿಕಾರಿಗಳಿಗೂ ನಂಬರ್ಗಳಿಗೂ ಎಲ್ರಿಗೂ ಹೇಳಿದ್ವಿ ಸರ್. ನೀರಲ್ಲಿ ಏನ್ ಮಾಡೋಣ ಅಂತ ಸರ್. ನೀರೀಗ ನಿಮ್ಗೆ ಎಲ್ಲಿಂದ ಬರ್ತಾ ಇತ್ತು ನೀರು? ಇಲ್ಲಿ ಅಲ್ಲಿ ಬರ್ತೈತೆ ನಮ್ಮ ಮನೆ ಹತ್ರನೇ. ಅಲ್ಲಿ ನಲ್ಲಿ ಮನೆ ನಲ್ಲಿ ಮಾಡಿದ್ರಲ್ವಾ, ಅಲ್ಲಿ ಬಿಟ್ರು ಬರುತ್ತೆ ಸರ್. ಅಲ್ಲಿ ಬಂದು ನೀರು ಅಂದ್ಮಾಗ ಆಫ್ ಮಾಡಿಬಿಡ್ತಾರೆ. ನೀವು ಇತ್ತೊಂದ್ ದಿನ ಬಿಡ್ತಾರೆ, ಇತ್ತೊಂದ್ ದಿನ ಬಿಡ್ತಾರೆ. ಮೊದ್ಲು ಡೈರೆಕ್ಟ್ ಎಲ್ಲ ಕಡಿಸು ಬರೋವು. ಎಷ್ಟು ದಿವಸಕ್ಕೆ ಒಂದ್ಸರಿ ಬಿಡ್ತಾರೆ ನೀರು? ಒಂದಿನ ಹತ್ತು ಬಿಡ್ತಾರೆ, ಒಂದಿನ ಇತ್ತು ಬಿಡ್ತಾರೆ. ಹೊಸಕೋಟೆ ಗ್ರಾಮದಲ್ಲಿ ಒಟ್ಟು ಸುಮಾರು 250 ಮನೆಗಳಿವೆ. ಜೆಜೆಎಂ ಯೋಜನೆಯಡಿ ಕಳೆದ 1.5 ವರ್ಷದ ಹಿಂದೆ ಕಾಮಗಾರಿ ಪ್ರಾರಂಭವಾಗಿತ್ತು. ಆದರೆ ಈವರೆಗೆ ಕೇವಲ 150 ಮನೆಗಳಿಗೆ ಮಾತ್ರ ಕುಡಿಯುವ ನೀರಿನ ನಲ್ಲಿ ಅಳವಡಿಸಲಾಗಿದೆ. ಇನ್ನುಳಿದ 100ಕ್ಕೂ ಹೆಚ್ಚು ಮನೆಗಳಿಗೆ ನಲ್ಲಿಯೇ ಅಳವಡಿಸಿಲ್ಲ. ಈಗಾಗಲೇ 6 ತಿಂಗಳು ಮೇಲಾಗಿದ್ದ ಕಲ್ತಂದಾಕಿ ಈಗ ಬಂದು ಕೇಳಿದಾಗ PDO ಏನು ಹೇಳ್ತಾರೆ, ಈಗ ಇನ್ನು ಇವಾಗ ಬರ್ತವೆ ಅವಾಗ ಬರ್ತವೆ ಅಂತ ಅವ್ರು ಹೇಳ್ತಾರೆ. ಏನಂದ್ರೆ ನಾವು ಇವಾಗ ಅಲ್ಲಿಂದ ನೀರು ಸಪ್ಲೈ ಮಾಡಬೇಕು. ನಾನು ಅಲ್ಲಿ ಒಂದು ಸ್ವಲ್ಪ ನೆಲ್ಲಿ ನಾನು ಸ್ವಂತಕ್ಕೆ ಬಾತ್ರೂಮ್ಗೆ ಟ್ರೈ ಮಾಡ್ಕೊಂಡಿದ್ದೀನಿ ಬೇರೆ ಕಡೆ ಅಂತ. ಅದಕ್ಕೋಸ್ಕರ ನನಗೆ ಸಪ್ಲೈ ಆಗುತ್ತೆ ಅಷ್ಟೇ, ಬಾತ್ರೂಮಿಗೆ ಪೂರ್ತಿ. ಇನ್ನು ಬೇರೆಗೆ ಎಲ್ಲ ನಾವೆಲ್ಲಿ ಹೋಗಕ್ಕೆ ಈಗ ಮನೆ ತರಿಸ್ಬೇಕು. ಒಂದು 14-18 ಮನೆವು ಅಲ್ಲಿ ನೆಲ್ಲಿ ಆ ನೆಲೆ ನೀರು ಹಿಡ್ಕೊಬರ್ಬೇಕು. ಒಂದು 14-12 ಇದೇ ರೋಡ್ ಐತಲ್ಲ, ಈ ಕಡೆ ಒಂದು 2 ಮನೆವೆ. ಈಗ ಈ ಸೈಟು ಇದು ಪೂರನೂ ಆ ದೇವಸ್ಥಾನದ ಹತ್ರ ನೆಲ್ಲಿನೇ ತರ್ಬೇಕು ನೀರನ್ನ. ಇದಕ್ಕಿಂತಲೂ ದುರಂತವೆಂದರೆ ನಲ್ಲಿ ಅಳವಡಿಸಿರುವಂತಹ 150 ಮನೆಗಳಲ್ಲಿ ಇಂದಿನವರೆಗೂ ಒಂದೇ ಒಂದು ದಿನವೂ ನೀರು ಹರಿದಿಲ್ಲ. ಪೈಪ್ಲೈನಿನಲ್ಲಿ ನೀರೇ ಇಲ್ಲ. ಟ್ಯಾಂಕ್ ಕಟ್ಟಿದ್ರು, ಪೈಪ್ ಹಾಕಿದ್ರು, ನಲ್ಲಿ ಫಿಟ್ ಮಾಡಿದ್ರು, ಆದ್ರೆ ಬೋರು ಕೊರೆಸಿ ನೀರು ಬಿಡೋರೇ ಇಲ್ಲ. ನಾವು ದಿನ 2 ಕಿಲೋಮೀಟರ್ ನಡೆದು ಕೆರೆಯ ಹತ್ತಿರವಿರುವಂತಹ ದೇವಸ್ಥಾನದ ಬಳಿ ಒಂದು ನಲ್ಲಿ ಇದ್ದು, ಒಂದು ನಲ್ಲಿಯಿಂದ 20 ಮನೆಯವರು ದಿನನಿತ್ಯ ನೀರು ತರ್ತೀವಿ. ಇದು ಯಾವ ರೀತಿ ಮನೆ ಮನೆಗೆ ಗಂಗೆ ಎಂದು ಗ್ರಾಮಸ್ಥೆ ಪ್ರಶ್ನಿಸಿದ್ರು. ಸಮಸ್ಯೆ ಏನು? ನಿಲ್ಲಿದ್ದ ಸಮಸ್ಯೆ, ನಮ್ದು ಇನ್ನೇನಿಲ್ಲ. ಎಷ್ಟು ದಿವಸ ಆಯ್ತು ಇವರು ಈ ರೀತಿ ತಂದಾಕ ಹೋಗಿ? ಒಂದು 3 ತಿಂಗಳು ಆಗಿರ್ಬೇಕು. 3 ತಿಂಗಳ ಮೇಲೆ ಆಯ್ತಾ? ಈ ಲೈನ್ ಪೂರ್ತಿ ಯಾರಿಗೂ ಹಾಕಿಲ್ಲ? ಯಾರಿಗೂ ಹಾಕಿಲ್ಲ. ಈಗ ನೀರಿನ ಸಮಸ್ಯೆ ಹೆಂಗಿದೆ ನಿಮ್ಮಲ್ಲಿ? ಎಲ್ಲಿ ಅದು ಒಂದ್ ನೆಲೆ ಹಿಡ್ಕೊ ಬರ್ಬೇಕು, ಹೋಗಿ ಎಲ್ಲರೂ ಹೋಗಿ ಇಲ್ಲಿ ಎಲ್ಲ ಹೋಗಿ ಅಲ್ಲಿ ಹಿಡ್ಕೊ ಬರ್ಬೇಕು. ಎಷ್ಟು ಮನೆ ಹಿಡ್ಕೊಬರ್ಬೇಕು? ಮನೆಯವರು ಒಂದು 14 ಮನೆಯವರು ಎಲ್ಲ ಹೋಗಿ ಅಲ್ಲಿಂದ ಹಿಡ್ಕೊ ಬರ್ಬೇಕು. ಎಲ್ಲಿಂದ ಎಲ್ಲಿಗೆ ಬರ್ಬೇಕು ನೀರ್ನ? ಪಂಚಾಯತಿನವರು ನಲ್ಲಿಗಳಲ್ಲಿ ನೀರು ಗೊತ್ತಿಲ್ಲ. ಅವರು ಇವತ್ತು ನೋಡ್ತೀವಿ ಅಂತಾರೆ, ಹೋಗ್ತಾರೆ. ಅಲ್ಲಿ 3-4 ಟ್ರಿಪ್ ಬಂದವ್ರು ಅವರು. ಈಗ ಕೆಲಸ ಮಾಡೋರಲ್ಲ ಮನೆ ಮನೆ ಗಂಗೆ ಮಾಡೋರಲ್ಲ, ಅವ್ರ ಕೆಲ್ಸದ ಊರು ತುಂಬಾ ಎಲ್ಲಾ ಕಡೆಗೂ ನಲ್ಲಿ ಹಾಕೋರ? ಎಲ್ಲ ಕಡೆಗೂ ಅರ್ಧ ಬರ್ದೇನೆ ಆಗಿರೋದು. ಬಿಲ್ ಏನಂತಾರೆ ಕೇಳಿದ್ರೆ ಇಂಜಿನಿಯರ್ಗಳು ಬಂದ್ರೆ? ಅದೇ ಮಾಡ್ತೀವಿ, ಇನ್ನ ಟ್ಯಾಂಕ್ ರೆಡಿ ಆಗಿಲ್ಲ, ಪೈಪ್ ರೆಡಿ ಆಗಿಲ್ಲ, ಮಾಡ್ತೀವಿ ಹೇಳು ಅಂತಾರೆ ಅಷ್ಟೇ. ಸಿಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡೋರು, ಸಿಮೆಂಟ್ ಮಾಡೋ ಕೆಲಸ ಬಿಟ್ಟೆ ಅವ್ರೆ. ಅದಕ್ಕೆ ಇತ್ತಂದಕ್ಕೆ ಎಷ್ಟು ದಿವಸ ಆಯ್ತದು? ಒಂದು ತಿಂಗಳು 1 ವರ್ಷ. ಏನ್ ಹೇಳ್ತೀಯ, 6 ತಿಂಗಳ ಮೇಲೆ ಆಗೈತೆ. ಕಲ್ಲೊಂದು ಹಿಂದೆಲ್ಲಿ ಹಾಕಿರೋ ಕಲ್ ಮತ್ತೆ ಹಂಗ್ ಬೀಸಾಕವ್ರಲ್ಲಿ ಎಲ್ಲ ವೆಹಿಕಲ್ ಹೊಡೆದೇ ಹೋಗಿ. ಗ್ರಾಮಸ್ಥರ ಪ್ರಕಾರ ಜೆಜೆಎಂ ಕಾಮಗಾರಿಯಲ್ಲಿ 100 ಲೋಪಗಳಿವೆ. ಅಪೂರ್ಣ ಕಾಮಗಾರಿ. ಮುಖ್ಯ ಪೈಪ್ಲೈನ್ ಹಾಕಿದ ಜಾಗದಲ್ಲಿ ರಸ್ತೆ ಆಗಿದ್ದು ಹಾಗೆ ಬಿಡಲಾಗಿದೆ. ಮಳೆ ಬಂದಾಗ ಕೆಸರು ಕೋಟಿ ಹಣ ಖರ್ಚಾಯಿತು ಅಂತಾರೆ, ಆದ್ರೆ ನೆಲದ ಮೇಲೆ ಏನೂ ಕಾಣಿಸ್ತಿಲ್ಲ. ಇದು ಜನರ ದುಡ್ಡಿನ ದುರುಪಯೋಗ ಎಂದು ಗ್ರಾಮದ ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ನೆಲ್ಲಿಗೆ ನೀರು ಹತ್ಬೇಕು ಅಂತಂದ್ರೆ ಒಂದ್ ದಿನಕ್ಕೆ 1 ವಾರ ಇತ್ತ ನೀರಿಂದು. ಈ ಕಡೆ ಮತ್ತೆ ಸಮಸ್ಯೆ ಇದು ನೋಡಿ, ಈ ಕಡೆ ಮತ್ತೆ ನೀರಿಂದ ಇದೇ ಇಲ್ಲ, ಅದಕ್ಕೂ ಪೈಪ್ಲೈನ್ ಮಾಡುತ್ತೆ. ಊರಿಗೆ ಇಲ್ಲ, ಯಾವುದೋ ಒಂದ್ ಕಡೆ ಬಿಡ್ತಾರೆ. ಬಿಟ್ಟರು ನೋಡಲ್ಲಿ ಆ ಕಡೆ ಮಕ್ಳು ಯಾವ ಒಂದು ಟ್ಯಾಂಕಿ ಡೋರ್ ಹಾಕಿವ್ರ, ಮಕ್ಳು ಮರೆಲ್ಲ ಸುತ್ತೋಬೇಕಾ? ಒಂದು ಡೋರಿಂದ ಬಾಗ್ಲು ಹಾಕಿಲ್ಲ ಅವು. ಅದ್ರೊಳಗೆ ಕಸ ಎಷ್ಟು ಬಿಡ್ತವೆ. ಒಂದು ಯಾವುದೋ ಒಂದು ಪ್ರಾಣಿ ಬಿತ್ತು, ಒಂದು ಹಲ್ಲಿ ಬಿತ್ತು, ಒಂದು ಇದಾತು.
ಯಾರು ಹೆಚ್ಚು ಕಡಿಮೆ ಕುಡಿಯೋದೆಲ್ಲ ನೀರಿದ್ದೇನೆ. ನಮ್ಗೆ ಇನ್ಯಾವ ನೀರು ಬಿಡ್ತಾವೆ? ನಮ್ಮೂರ ಫಿಲ್ಟರ್ ಇಲ್ಲ, ಫಿಲ್ಟ್ರೇ ಇಲ್ಲ ಅಲ್ಲಿ. ಫಿಲ್ಟರ್ ಅದು ರೆಡಿನೂ ಮಾಡಿಲ್ಲ, ಅಚ್ಚುಕಟ್ಟಾಗಿ ಇದು ಆಗಿಲ್ಲ. ಈ ಸಮಸ್ಯೆ ನಾವೇ ಮಾಡ್ಬೇಕು. ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ನೀರು ಕೊಡ್ತೀವಿ ಅಂದ್ರು. ಈಗ 2 ವರ್ಷವಾಯಿತು. ನಮ್ಮ ಮಕ್ಕಳು ಶಾಲೆಗೆ ಹೋಗೋ ಮುಂಚೆ ನೀರಿಗಾಗಿ ಅಲೆದಾಡಬೇಕು ಎಂದು ಇಲ್ಲೊಬ್ಬ ಗ್ರಾಮಸ್ಥೆ ಮುದ್ದಮ್ಮ ಅಳಲು ತೋಡಿಕೊಂಡರು. ಗ್ರಾಮಸ್ಥರು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಲಿಖಿತ ದೂರು ನೀಡಲು ತೀರ್ಮಾನಿಸಿದ್ದಾರೆ. ಉನ್ನತ ಮಟ್ಟದ ತನಿಖೆಯಾಗಬೇಕು. ಹಣ ಎಲ್ಲಿ ಹೋಯಿತು ಅಂತ ಲೆಕ್ಕ ಕೇಳಬೇಕು. ಗ್ರಾಮಸ್ಥ ಈರಣ್ಣ ಆಗ್ರಹಿಸಿದ್ದಾರೆ. ಅಪೂರ್ಣವಾಗಿರುವಂತ 100 ಮನೆಗಳಿಗೆ ಕೂಡಲೇ ನಲ್ಲಿ ಅಳವಡಿಸಬೇಕು. ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಮೇಲೆ ಕ್ರಮವಾಗಬೇಕು. ಕೂಡಲೇ ನೀರು ಪೂರೈಕೆ ಆರಂಭಿಸಿ ಖರ್ಚಾದ ಹಣದ ಲೆಕ್ಕವನ್ನ ಸಾರ್ವಜನಿಕವಾಗಿ ಪ್ರಕಟಿಸುವಂತೆ ರೈತ ಕಾಂತರಾಜು ಹೇಳಿದರು. ಒಟ್ಟಿನಲ್ಲಿ ಮೋದಿ ಸರ್ಕಾರದ ಕನಸಿನ ಯೋಜನೆ ಗ್ರಾಮ ಮಟ್ಟದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವುದು ಹೊಸಕೋಟೆ ಗ್ರಾಮದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಕುಡಿಯುವ ನೀರು ಒದಗಿಸಬೇಕಿದೆ.